ಅಲ್ಲ ಪಾಪಣ್ಣ, ಏನ ಹುಡುಗಾಟಿಗೆ ಅಂತ ಲೆಕ್ಕ ಹಾಕಿಯನ? ಸ್ವಲ್ಪ ಅಡ್ಕ್ಯದ್ಯಾ? ಅದು ಈ ಮಳೆಗಾಲ ನೋಡಿದ್ರೆ ಉರ್ಸು ಪೂರ್ತಿ ಹೊಡಿತದ ಎಂತದ. ಹೇಳ್ತಿದ್ರಿ ಇನ್ನು 9 ದಿನ ಮಳೆ, 8 ದಿನ ಮಳೆ, 10 ದಿನ ಮಳೆ ಅಂತ ಹೇಳ್ತಾರಪ್ಪ. ಯಾವಾಗ ಅದು ನಿಲ್ಲದೇನ? ಅದು ಸಿಟ್ಟಿಡಿ ಮಳೆಗಾಲ ಅಂದ್ಬಿಟ್ರೆ ಅತ್ಲಾಗ ರಾಗಲೇ ಇಲ್ಲ. ಅಯ್ಯೋ, ಎಲ್ಲ ಒಂದಿಬ್ರು ಕೊನೆ ತಗೊಂಡ್ರೆ ಒಂದು ಗೋಳಾಡೋದು ನೋಡಿದ್ರೆ ಎಂತಕ್ಕೆ ಇದು ಮಾಡ್ಯಾರ ಅಂತ ಕಾಣ್ತದೆ. ಅಂಥದ್ರಲ್ಲಿ ಅದು ಏನು ಸ್ವಲ್ಪ ಅಡ್ಕೆನ? ಒಂದು 4-5 ಕ್ವಿಂಟಲ್ ಹಿಂಗೇನಾರು ಮಾಡಿದ್ರೆ ಮನೆಯಲ್ಲೇ ಮಿಷಿನ್ ಅದೇ ಎಲ್ಲ ಮಾಡ್ಬೋದು ಅಂತ. ಅಷ್ಟಷ್ಟು ಅಡಿಕೆ ಎಲ್ಲ ತಂದು ನಾವಿಲ್ಲ ಆಕಾರ ಮಾಡಿ ಏನು ಆಗೋಗ ಮಾತಾದ? ಕುಂಟು ಸ್ವಲ್ಪ ಬೇಕನ? ಸದು ಕುಂಟು ಬೇಕನ? ಹೇಳಿದ್ರೆ ಸಾಕು, ನಮಗೆ ಆಗಷ್ಟು ಸಾಕು ಅಂತ ಕೊಯ್ದು ಹಾಕಿಂಡಿಯ. ಎಲ್ಲಿಗೆ ಹೋಗ್ತಿ? ಸದಿಗೆ ಎಲ್ಲಿಗೆ ಹೋಗ್ತಿ? ನಮ್ಮ ಅಡಿಕೆ ಏನು ಹಾಗೆ ಬೇಯಿಸ್ತೀಯ? ಸುಮ್ಮನಿರು. ಬೇಡ ಮರೆಯ, ನಾವಿದ್ದಿದ್ದು ಹಾಡ್ಕೊಂಡ್ರೆ ಸಾಕಾಗ್ಯದೆ. ನಮ್ಮ ಪಕ್ಷ ಅದೇ ಈಗ ಮನೇಲಿ ಇದ್ದಿದ್ರು ಅಂತ ಒಂಚೂರು ಇದು ಮಾಡ್ಬೋದಿತ್ತು. ಅದು ಬೆಳಗ್ಗೆ ಮುಂಚೆ ಎದ್ಕೊಂಡು ಹೋಗೋದಾತು, ನೀ ಹೊರಗಡೆ ಹೋಗೋದಾತು. ನಾವಿಬ್ರು ಮುದ್ಕಿ ಎಂತ ಮಾಡಿದ್ರ ಮನೆಯಲ್ಲೇ? ಅದ್ರ ಮಧ್ಯೆ ಹೀಗಿದೊಂದು. ಅಲ್ಲ, ಹೀಗೆ ನಾನಾಗಿ ಹೋಗಿದ್ದಲ್ಲೇ ಅಮ್ಮ. ಹಿಂಗೆ ಮಾಡ್ತೀನಿ ಕೊಡ್ತೀರೋನಂತ ನಾನು ಇನ್ಕೊಂಡಿದ್ದೇನಲ್ಲ. ರಘುವೀರಣ್ಣೆ ಹೇಳಿದ್ದು ಅಡಿಕೆ ರೇಟ್ ಗನಾಗಾಗಿದೆ, ಮುಂದೆ ಗನಾಗ ಆಗ್ಬೋದು. ಯಾರು ತಿನ್ಕೊಂಡತ್ತಾರಲ್ಲ ನಿಮಗೆ ಆಗ್ತದೆ, ಎಂತಕ್ಕಾರು ಮುಕ್ಕೈ ಸಂದಿಗೆ ಆಗ್ತದೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರಲ್ಲಿ ತಪ್ಪೇನು ಕಾಣಲಪ್ಪ ನನಗೆ. ಒಂದು ಮನಸ್ಸು ಮಾಡುವುದು ಹೆಚ್ಚಂದರೆ ಒಂದು ಕೊಯ್ಲಾಗಕ್ಕೆ ಒಂದು 10-12 ದಿನ ಹಂಗೆ ಸುಧಾರಿಸ್ಕೊಂಡು ಮತ್ತೊಂದು ಕೊಯ್ಲು ಒಂಥರ ಮಾಡ್ಬೋದು ಅಂತ ಮಾಡಿನಪ್ಪ. ಏನ ನಿಮ್ಮ ಧೈರ್ಯ ಮರಯ್ಯ, ನನ್ನ ನಂಬಿಕೆ ಬಡಿ. ನಂಗೆ ಒಂದೊಂದು ಸತಿ ಎಷ್ಟು ಬೇಕಾದ್ರೆ ಕೆಲಸ ಮಾಡ್ತೀನಿ, ಒಂದೊಂದು ಸರಿ ಕೂತಲಿಂದ ಹೊಂದಕ್ಕಾಗಲ್ಲ. ಕೈ ಕೆಲಸ ಇಟ್ಕೊಂತ ಅಂದರೆ ಕಡೆಗೆ ಅರ್ಧಂಬರ್ಧ ಅದಕ್ಕೂ ಅವಾಗ ಹೇಳಿದ್ದೆ ಇಲ್ಲ ಹಂಗೆ ಹಿಂಗೆ ಅಂತ ಅದನ್ನೊಂದು ಮಾಡೋದು ಬೇಡ. ಈಗ ರಘುವೀರಣ್ಣ ಒಂದು ಪಕ್ಷ ಹೇಳಿರಲ್ಲ, ಅವರು ಒಳ್ಳೆಯದಕ್ಕೆ ಹೇಳ್ತಾರೆ, ಹಾಳಿಗೇನು ಹೇಳಲ್ಲ. ಈಗ ಅವ್ರ ಹತ್ರನೇ ಹಿಂಗೆ ಜನ ಎಂತ ಮಾಡೋದ ಮರ ಅಂದರೆ ಹೇಳ್ತಿದ್ರು ಅವರು, ಎಲ್ಲಿ ಏನು ಎತ್ತ ಅಂತ. ಅಲ್ಲ, ಈಗ ರಘುವೀರಣ್ಣ ಅದನ್ನು ಹೇಳ್ಯಾರೆ. ಈಗ ಇಲ್ಲಿ ಕೊನೆ ತೆಗೆದಿಂದಲೂ ಅಲ್ಲಿನ ಮನೆ ಹತ್ರ ಏನು ಕೆಲಸ ಇಲ್ಲ, ಕೊರಿಯನ್ನೊಂದು ನೀವೇ ಬಿಟ್ಕೊಳ್ಳಿ ಅಂತಾರೆ. ಕೊರಿಯನ್ ಸೊಸೆನೂ ಬರ್ತದೆ, ಮಗನ್ನ ನಂಬ್ಕೊಳ್ಳೋದು ಬೇಡ ಅಂದರು. ಅವ್ನ ಗಳಿಗೆ ಗಂಡಾಂತರದ ಅವನು ಎಂತ ಮಾಡ್ತಾನೋ ಗೊತ್ತಾಗಲ್ಲ. ಅವನ ಸೊಸೆ ಇದು ಸಣ್ಣಿನೂ ಸ್ವಲ್ಪ ಬಿಡಿಸ್ತದಂತೆ, ರಾತ್ರಿ ಹೊತ್ತು ಬರೋಕ್ಕಾಗಲ್ಲಂತೆ. ಈಗ ಬನ್ನಿ ಉಪ್ಸ ಹೆಚ್ಚುತ್ತದೆ, ಹಾಗಾಗಿ ಮನೆಯಿಂದ ಬಯಲು ಹೊಳ್ಸಲ್ಲ ಮರೆಯ. ಇವರಿಷ್ಟು ಜನ ಬರ್ತಾರೆ ಅಂದರೆ ಹಂಗಾಗಿ ನಾನು ಒಂದು ಧೈರ್ಯ ಮಾಡಿದೆ. ಮಸ್ಸಯ್ಯಲ್ಲ ಮಾರತಿ, ನಾನು ಎಷ್ಟೊತ್ತು ಅದಕ್ಕೆ ಸುಮ್ಮನೆ ಏನೋ ಮಾಡ್ತಾ ಕೂತೆ. ಯಾರು ಎಂತ ಮನೆಗೆ ಕೂತಾರೆ ನೋಡೋಣ, ಹಂಗೆ ಇದು ಮಾಡೋಕ್ಕಾಗ್ತದೆ ಅಂತ. ಈಗ ರಘುವೀರ್ ಇಷ್ಟು ಹೇಳಿದ್ಮೇಲೆ ಸಾಕು, ಕೆಲಸದವರೆಲ್ಲ ಬಂದ್ರೆ ಆ ಕೊರಿ ಸುಮ್ಮನೆ ಹೇಳ್ಬೋದು, ಒಂದು ಗಳಿಗೆ ಕೂರೆಲ್ಲ ನಿಲ್ಲಲ್ಲ, ಕೆಲಸ ಮಾಡ್ತಾನೆ ಇರ್ತಾನೆ. ಶ್ವಾಸ ಬರ್ತದೆ ಅಂದರೆ ಆಗ್ತದೆ ಅನ್ನ. ಆಮೇಲಿಂದ ಕಡೆಗೆ ನೋಡ್ಕೊಳ್ಳೋಣ. ಹುಚ್ಚಿ ಅಂದಾರೆ ಯಾರು. ಈಗಿನ ಅಡಿಕೆ ರೇಟಲ್ಲಿ ಅವಕಾಶ ಸಿಕ್ಕಿದ್ನ ಬಿಡ್ಕಿ ಕೂತ್ಕೊಂಡ್ರೆ ಎಲ್ಲರ ಮನೆಗೂ ಹೋಗಿ ಕೇಳ್ತಾರೆ, ಚೇಣಿಗೆ ಕೊಡ್ತೀರನ್ನೋ ಕೊಡ್ತಾರೆ, ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಅಂತ. ಈಗಂಕ ಮತ್ತೊಂದು ಇದು ಶುರು ಆಗ್ಯದಂತೆ. ಈಗ ಯಾರು ಕಿವಿ ಮೇಲಾರು ಬಿದ್ದರೆ ಈಗ ನಮ್ಮ ಮನೇಲಿ ಕೊಡ್ತೀವಿ ಅಂತ ಹೋಗಿ ಇಂತಿಷ್ಟು ಲಾಭ ಹಂಗೆ ಹಿಂಗೆ ಅಂತೇಳಿ ಮತ್ತೆ ಆ ಪೂರೈಸ್ದಂಗೆ ಮಾಡ್ಕೆ ಬಂದುಬಿಡೋದು. ಆದ್ರೆ ಹಿಂಗೆ ಆಯ್ತು, ಕೊಡಲ್ಲ ಅಂದಮೇಲೆ ಏನು ಕೊಂಡಲ್ಲಿ ನೀರು ಹಾಕಿದಂಗೆ ಮಾಡಿದೆ. ನಮಗೆ ಗೊತ್ತಾಗಲಿಲ್ಲ, ಯಾರೋ ಹಿಂಗೆ 300 ಹೇಳ್ದು ಅಂತ ಬಂದು ಮರ್ರ ಅಂತ. ಏನು ಮಾಡ್ತಾನೋ ಪಾಪ ನೋಡ, ಜ್ಞಾನ ಮಾಡ, ಹಿಂಗೆ ಅಂತ ಹೇಳ ಅನಿಲ್ ಹತ್ರ. ನಮ್ಮ ಮನೇಲಿ ಅಪ್ಪ ಹಿಂಗೆ ಹೇಳ್ತಾರೆ, ಅಮ್ಮ ಹಿಂಗೆ ಹೇಳ್ತದೆ ಅನ್ನ. ಮಂಜಪ್ಪಣ್ಣೇನು ಬೇಡ ಅನ್ನಂಗಿಲ್ಲ, ಏನೇನು ಕಾಲಲ್ಲೂ ಮಂಡಲು ಹೊದ್ಕೊಂಡಾರು ನಾವೇ ಮಾಡೋಣ ಅಂತಾರೆ. ಆದರೆ ಶಾಸ್ತ್ರಕ್ಕೊಂದು ಸ್ವಲ್ಪ ಕೇಳಬೇಕು. ಆಯಿತು ಕೇಂಡು ಆಮೇಲೆ ಅಂತ ಬಿಡು ಅಷ್ಟೇ, ಮಾಡ್ಕಿ ಬಾ. ಹಂಗವ್ರು ಒಂದು ಕೆಲಸ ಅಮ್ಮ,
ನೀನು ನಿನ್ನ ಸೊಸೆ ಹತ್ರ ಒಂದು ಹೇಳಿಬಿಡು ನೋಡೋಣ. ಒಂದು ಸತಿ ಈಗ ಸ್ಟಾಕ್ ಮಾಡ್ಕೊಂಡು ಎಷ್ಟೆಷ್ಟು ಬೇಕೋ ಎಲ್ಲ ಕೊಟ್ಟು ಅಲ್ಲೂ ಹೇಳ್ಬೇಕು. ಇನ್ನು ಪದೇ ಪದೇ ಎಲ್ಲ ಇದಾಗಲ್ಲ, ಬೇಕಾದ್ರೆ ಹೀಗೆ ಅಂಥೇಳಿ ಒಂದು ಸತಿ ಎಲ್ಲರಿಗೂ ಕೊಟ್ಟು ಈಗ ಅಪ್ಪ ಹೇಳ್ದಂಗೆ ಪೂರ್ತಿ ಕೆಲಸ ಹಾಗೆ ನಿಲ್ಲಿಸಿ ಮನೆ ವೇದನೆ ಮಾಡೋದಾದರೆ ಸರಿಯೇ ಆಗ್ತದೆ. ಮತ್ತೇನಲ್ಲ ಇನ್ನೇನು ತಂತಿ ಅಂದರೆ ಇದ್ರ ತಂತಿ ಬೇಕು ಅಂತ ಕುತ್ಕೊಳೋದ ಇನ್ನೆಂಥದ ಕೇಳಿ ನೋಡ್ರು ಆತಿತ್ತು. ಏನ ಮರಯ್ಯ, ಆದ್ರೆ ನಂಗೆ ಟ್ರೀತಿ ಅಂತ ಗೊತ್ತಿಲ್ಲ, ನೀವೇ ಕೇಳಿ. ಹಾಗೆ ಈಗ ಪುರ್ಸೊತ್ತಿಲ್ಲ, ಆಮೇಲೆ ಉಣ್ಣ ಪುರ್ಸೊತ್ತಾಗಲ್ಲ ಅಂತ ಈಗ ಒಂದೇ ಸತಿ ತುಂಬ್ಕಿಣಕ್ಕಾಗ್ತದನ್ನ. ಎಷ್ಟು ಬೇಕೋ ಅಷ್ಟೇ ಏನು ಮಾಡ್ಬೇಕು, ಹೌದಾ ಅಲ್ಲ? ಇದು ಹಂಗೆ ಕೇಳಿ ನೋಡು, ಬೇಕಾದ್ರೆ ಒಂದು ಮಾತು ಕೇಳಿ ನೋಡು, ಅದರಲ್ಲೇನೀಗ. ಅಮ್ಮ ಹಂಗಾರು ಒಂದು ಕೆಲಸ ಮಾಡ್ತೀನಿ, ನಾನು ಕೊರಿಯರ್ ಮನೆಗೆ ಹೋಗ್ತೀನಿ, ಅಲ್ಲಿ ಎಲ್ಲರೂ ಸೇರಿಸಿ ಕೇಳ್ಬಿಡ್ತೀನಿ. ಇದು ಪ್ರೇಮನ್ನು ಹೇಳ್ಯಾರೆ, ರಘುವೀರಣ್ಣ ಹೋಗ್ಲತ್ತೆ ನಮ್ಮನೆ ಕಡೆ ಬೇಡ, ಕತ್ಲಿಗೆ ಬಂದರೆ ಸಾಕು, ನೀವೇ ಕರ್ಕೊಳ್ಳಿ ಅಂತ ಹೇಳ್ಯಾರೆ. ಆದರೂ ಅದನ್ನು ಒಂದು ಕೇಳ್ತೀನಿ, ಬರೋಕ್ಕೆ ಇದು ಮಾಡ್ಬೇಕಲ್ಲ. ಹಂಗೆ ಸ್ವಲ್ಪ ಸಂಬಳ ಜಾಸ್ತಿನೇ ಕೊಡ್ತೀನಿ ಅಂತ ಹೇಳದ. ಯೋ ಮರೆಯ ಪಾಪಣ್ಣ, ನಿಮ್ಮ ತಲೆ ಬುಲ್ಡಲ್ಲೆಲ್ಲ ಅದು ಏನು ಅದೆಯೋ ಏನು ಮಾಡ್ಕಿತೀರ ಮಾಡ್ಕೊಳ್ಳಿ. ಈಗ ಫಸ್ಟ್ ಈಗ ಹೇಳ್ತಿದ್ದಕ್ಕೆ ಅದಕ್ಕೊಂದು ಏನೋ ನೆಲೆ ಕಾಣಿಸ್ಕೋಬೇಕು. ನಿಮ್ಮ ವಾದ ಯಾದ ಎಲ್ಲ ಕಡೆಗೆ ಮಾಡ್ತಾ ಕೂತ್ಕೊಳ್ಳಿ. ಈಗ ಫಸ್ಟ್ ಅನಿಲ್ ಹುಡುಗನ ಫೋನ್ ಮಾಡು, ಅವನ್ನೇ ಬರೋಕ್ಕೆ ಹೇಳಿದ್ರೆ ಆಗ್ತದೆ. ಅವನ ಮನೆಯಲ್ಲೇ ಮಂಜಪ್ಪಣ್ಣ ಎಲ್ಲ ಏನು ಹೇಳಿದ್ರ ಅಂತ ಅವ್ನಿಗೆ ಗೊತ್ತಾಗ್ತದಲ್ಲ. ಯಾವ ಅಡಿಕೆ ಎಲ್ಲೆಲ್ಲಿಗೆ ತಗೊಂಡು ಹೋಗೋದು ಅಂತಲೂ ತೀರ್ಮಾನ ಮಾಡ್ಬೇಕಾಗ್ತದೆ. ನಿಂದೊಬ್ಳದ್ದು ಎಲ್ಲ ಸಮ ಮಾರತಿ, ಸೊಸೆನೊಂದು ಗೂಡು ಕಟ್ಟಿ ಸುತ್ತ ಕಾವಲು ಕೂತು ಬಿಡ್ತೀಯ, ಏನು ತೊಂದರೆ ಆಗದೆ ಇದ್ದಂಗೆ. ಅವ್ರ ತಲೆಯಲ್ಲ ಅದೇ ಇರೋದು ಬೇಡ. ನೀವೆಲ್ಲ ಒಬ್ರ ಕೈಲಿ ಆಗೋ ಕೆಲಸನ. ಈಗ ನಾನು ಹೇಳ್ದೆ, ಈಗ ನನ್ನ ಕೈಲಾಗ ಇದು ಮಾಡ್ತೀನಿ ಅಂತ ನೀನು ಹೇಳಿದೆ, ಅದ್ರ ಬಾಯಲ್ಲಿ ಏನು ಬರ್ತದೆ ಅಂತ ಅವ್ನು ನೋಡ್ಬೇಕತ್ತಲ್ಲ. ನೀವು ಸ್ವಲ್ಪ ಸುಮ್ಮನೆ ಕೂತ್ಕೋತೀರಾ? ಎಲ್ಲ ನಾವು ಅಂದ್ಕೊಂಡಷ್ಟು ಸಲೀಸೇನು ಇರಲ್ಲ. ನೀವು ಹೋಗಿ ಶಾರದ ಪುಣ್ಯಕ ಅದೇ ಇರ್ಬೇಕು ಒಳಗೆ. ಒಂಚೂರು ರಸರ ಕಾಸ್ಕೊಂಡು ಕೇಳು, ಅರಿಲ್ ಹುಡುಗ ಫೋನ್ ಮಾಡು. ಇಲ್ಲಿ ಹುಡುಗನ ಮನೇಲಿ ಹೋಗ್ತಾರಪ್ಪ, ಮಂಜಪ್ಪಣ್ಣ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಈಗ ಉಗುರು ತಗೊಂಡೋಗಿ ಬೇರೆ ಬೇರೆ ಇದು ಮಾಡೋದು ಏನ ಮಾರಯ್ಯ. ಹೋಗಿ ಒಂದು ತೀರ್ಮಾನ ಮಾಡೋ, ಅನಿಲ್ ಹುಡುಗನ ಬರೋಕ್ಕೆ ಹೇಳು. ಈಗ ಹ್ಞೂನಮ್ಮ, ನಾನು ಅವ್ರ ಹತ್ರ ಎಲ್ಲ ಹೋಗಿ ಕೇಳ್ತೇನೆ, ಅವರೆಲ್ಲ ಹ್ಞೂ ಅಂತಾರೆ. ಇದನ್ನು ಕೇಳೋದೊಂದೇನಲ್ಲ, ಆದಷ್ಟು ಬೇಗ ಇದು ಮಾಡಬೇಕು. ನಿನ್ನ ಸೊಸೆ ಹತ್ರ ಒಂದು ಕೇಳೋ ನೋಡೋಣ, ಆದಷ್ಟು ಬೇಗ ಎದ್ದು ಕೆಲಸ ಮಾಡ್ಕೊಂಡು ಸ್ವಲ್ಪನಾರು ಆಸ್ಕಾರ ಇದು ಮಾಡ್ಬೇಕಾಗ್ತದೆ. ಮೇಲಕ್ಕೆ ಮಡ್ಕೆ ಜಾಸ್ತಿ ಆಗ್ತದಲ್ಲ, ಕೊನೆ ತೆಗಿಯೋರು ಹಿಡಿಯೋರು ಹೊರೋರು ಅಂಥೇಳಿ ಸುಮಾರು ಜನ ಆಗ್ತದೆ. ಹಂಗು ಹಿಂಗು ಸಮ ಆಗ್ತದೆ ಬಿಡು. ಇದಕ್ಕೆ ನನ್ನ ಸ್ವಭಾವ ಕಂಡ್ರೆ ನಂಗೆ ಆಗಲ್ಲ ಅನ್ನೋದು ಮತ್ತೆ ಅಂತಕ. ಹಂಗಾರೆ ಇಷ್ಟೆಲ್ಲ ಮಾಡಿ ಒಂದು ಮಾಡೋಣ ಅಂತ ಹುಡುಕ್ತಿದ್ದೀವಿ, ಅಷ್ಟು ತನಕ ಒಂದು ಪುರ್ಸೊತ್ತಿಲ್ಲ. ಮತ್ತೆ ಸಾಸ್ಬೇಡ ಅಂದೇನಿ, ನೀನು ಮಾತಾಡೋದಂದ್ರೆ ಯಾಕೆ ಅದನ್ನೇ ಇದು ಮಾಡೋನಂಗೆ ಕಾಣ್ತೀಯಪ್ಪ. ಅದಕ್ಕೆ ನಾ ಹೇಳಿದ್ದು, ನಮಗೆಲ್ಲ ಹೊಸಬ್ರು ಬೇಡ, ಯಾರೋ ಮಾಡೋರು ಮಾಡ್ಕೊಂಡ್ಲಿ ಅಂತ. ಮತ್ತೂ ಆಸೆ ಅದೇ, ಇವರೊಬ್ರು ಏನು ಮುದಿ ಎತ್ತಿದ್ದಾರೆ ಮೇಲಿನ ಹುಲ್ಲು ಅಂದಂಗೆ ಬಾಯಿ ಕಳ್ಕೊ ಕೂತು ಬಿಟ್ಟಾರೆ. ಏನು ನಾವು ಹೇಳ್ದಷ್ಟು ಸುಲಭ ಕದೆ ಅಂತ ಲೆಕ್ಕ ಹಾಕಿರ? ಗಂಡ ಹೆಂಡತಿ ಹಿಂಗೆ ಮೂರು ದಿನಕ್ಕೆ ಮುರ್ಕೋತಾ ಇದ್ಕೊಳ್ಳಿ, ಚೈನಿನ ಮಾಡ್ಬೋದು, ಎಂಥದ್ದು ಮಾಡ್ಬೋದು. ಸ್ವಲ್ಪ ಯಾರಿಗೆ ಆಗಲಿ ಕೆಲಸ ಎಷ್ಟು ಬೇಕಾದ್ರೂ ಮಾಡ್ಬೋದು, ಮುನ್ಸಿಗೊಂದು ಸಂಧಾನ ಇದ್ದರೆ. ಈಗ ಹಿಂಗೆ ಅಂತ ಮಾತಾಡೋ ಅದಕ್ಕೆ ಒಂಥರ ಹುಮ್ಮಸ್ಸು ಬಂದಂಗೆ ಆಗ್ತದೆ. ಬೇಡ ಅಂದರೆ ಎಲ್ಲ ಮಾಡ್ತದೆ ಅದು. ಏನಷ್ಟು ಕೆಲಸ ಮಾಡ್ದೊಳಗೆ ಇದೊಂದೇನು ಹೆಚ್ಚೇನಲ್ಲ. ಹಿಂಗೆ ಕಿಣ್ಕಿದ್ರೆ ಬೇಡ ನಂಗೆ ಏನಾರು ಮಾಡ್ಕೊಳ್ಳಿ ಅಂತದೆ. ಎಂತ ಹೇಳೋದು ಇಲ್ಲ, ಯಾರು ಕಿಣಕಿದ್ದು ಅಲ್ಲ ಮಾಡಿದ್ದು ಅಲ್ಲ, ನಿನ್ನ ಸಲಿಗೆ ಏನು ಮನೆ ಮನಸ್ಸಿನ ಕೇಳೋದು ಒಂದು ಅಂತದೆ. ಕೆಲಸ ಮಾಡಿಕೊಡ್ತೀಯೇನೋ ಅಂತ ಗೊತ್ತಾಗಲ್ಲ. ಹೊಟ್ಟಿಗೆ ಅಂತ ಅನ್ನ ತಿನ್ನಲ್ಲ, ನೀನು ಮಾಡಿಕೊಡ್ತೀಯ ಅದ್ರ ಕೆಲಸ ನಮೂನಿಯ.
ಏನು ದಿನ ಬಂದು ಕೇಳ್ತಾ ಕೂತ್ಕೋತದ ನಿನ್ನ ಹತ್ರ? ನೀನೊಂದು ಕೆಲಸ ಮಾಡು, ಅಷ್ಟು ಕಾನೂನು ಮಾಡೋದಾದ್ರೆ ಅದ್ರ ಕೆಲಸ ಅದೇ ಮಾಡ್ಕೊಳ್ಳಿ, ಏನಿದ್ರು ಅಡಿಕೆ ಇದನ್ನು ನೋಡೋಕೆ ಇದು ಮಾಡಿಬಿಡು. ಹಾಗೆ 1 ತಿಂಗಳು ಬೇಕು ನಾವು ಇಷ್ಟೇ ಜನ ಆದರೆ. ಅಲ್ಲೊಂದು 2 ಜನ ಆದರೆ ಹೋಗಿ ಕೇಳ್ಕಿ ಬರ್ತೀನಿ ನಾನು. ಅಂದ್ಕೊಂಡು ಭಗತ ಸೊಸೆನ ಕೇಳ್ಬೇಕಂತೆ ಮಾಡ್ಬೇಕಂತೆ. ಏನು ನಮಗೆ ಮಾತ್ರನಾ, ಇವನಿಗೆ ಮಾತ್ರನಾ ಇದು ಅಂತ? ಅದಕ್ಕಿಲ್ಲ ಗಂಡನ ಮನೆ ಇದು ಮಾಡಬೇಕು ಅಂತ ಅದಕ್ಕೆ ಬಂದು ಕೇಳ್ತದೆ. ಎಷ್ಟು ಸತಿ ಕೇಳ್ತದೆ? ಅದೇಯ್ಯ, ಕೆಲವೊಂದೆಲ್ಲ ಅಮ್ಮ ನೀನೇ ಮಾಡೋದು ನೀನು. ಸೊ ಈಗ ನಾನು ಕೇಳೋದಂದೆ ಅಂತ ನೀ ಕೇಳೋದು. ಈಗ ಅಪ್ಪ ಹೇಳ್ದಂಗೆ ಯಾರು ಕೇಳೋದೇ ಬೇಡ. ಮನೇಲಿ ಹಿಂಗೆ ಇಷ್ಟು ಜನ ಅದಾರೆ ಅಂದರೆ ಅಡುಗೆ ಎಲ್ಲ ಮಾಡಿಕೊಡ್ಬೇಕದು. ನೀನು ಅಷ್ಟೆ. ಈಗ ಅಲ್ಲಿ ಪೇಟೆಯಲ್ಲಿ ಯಾರನ್ನಾರು ಒಂದು ಜನ ಮಾಡ್ಕೊಳಕ್ಕೆ ಹೇಳು. ನೀನು ಮಾತ್ರ ಈ ಅಂಥದ್ದು ಅಮ್ಮ ಈಗ ಎಂತಕ್ಕ ತಡಿ, ನೀ ಹೇಳ್ದಂಗೆ ಅವನಿಲ್ಲನ ಹತ್ರ ಕೇಳ್ಕಿತೀನಿ. ಕೇಳ್ಕೊಂಡು ಏನು ಅಂತ ತೀರ್ಮಾನ ಮಾಡೋಣ. ಯಾವ ಥರ ಡಿವೈಡ್ ಮಾಡೋದು ಎಂಥದ್ದು? ಈಗ ರಘುವೀರಣ್ಣಂದು ಹೊಳೆ ಹಚ್ಚಿಗೆ ತೋಟ ಯಾವೂ ಇಲ್ಲ, ಎಲ್ಲ ಇಚ್ಚಿಗೆ ಇರೋದು. ಕಡೆಗೆ ಅವನಿಲ್ಲ ನಾನು ಇಲ್ಲೇ ಬಂದು ಮಾಡ್ತೀವಿ, ನಾನು ಆ ಅಪ್ಪ ಎಲ್ಲ ಇಲ್ಲೇ ಪೂರ್ತಿ ಮಾಡೋಣ ಅಂದರೆ ಅವಾಗ ಎಂತ ಮಾಡೋದ? ಒಳ್ಳೆ ಲಾಯ್ಕಾಗಿತ್ತು. ಯಾರು ಅವರು 3 ಜನ ಬರೋದು, ಒಂದು ಪಕ್ಷ ಬಂದರು. ನಮ್ಮ ಮನೇಲೆಲ್ಲ ಎಷ್ಟು ಜನ ಆತೀವಿ? ಹಂಗೆ ಮಾಡೋಕ್ಕಾಗಲ್ಲ. ಇಲ್ಲಿದ್ರು ಅಲ್ಲಿಂದನೇ ಯಾರು 2 ಜನ ಕರ್ಕೊಬಾ ಅಂತ ಹೇಳ್ಬೇಕು ಅವನಿಗೆ. ಒಂದೇ ಕಡೆ ಮಾಡೋದೇ ಒಳ್ಳೆಯದು ಲೆಕ್ಕ ಅಂದರೆ. ಈಗ ದೇವ್ರು ನಡ್ಸ್ಕೊಟ್ಟು ಉಣ್ಸೋಕ್ಕೆ ಜಾಗನೂ ಅದೇ. ಒಂದು ಕೆಲಸ ಅಂತ ನಾನು ಅವಾಗ ರಘುವೀರರ ಮನೇಲಿ ನೋಡಿದ್ದೆ. ಅಡಿಕೆ ಒಣಸೋಕ್ಕೆ ತೊಟ್ಟಿ, ಕಬ್ಬಣದ ತೊಟ್ಟಿ ಮಾಡಿಸಿದ್ದ. ಅವನು ತಗೊಬಂದು ಕೈ ಚಪ್ರ ಮಾಡ್ಕೋಬೋದು. ಬೇಕಂಬಷ್ಟು ಜಾಗ ಆಗ್ತದೆ. ನಾವು ಅಲ್ಲೇ ಹಕ್ಕಲಲ್ಲೇ ಮಾಡ್ಕೋಬೋದು. ಒಣಸೋಕ್ಕೆ ಯಾರು ಒಬ್ರಲ್ಲಿ ಇದ್ರು ಸಹ್ಯು. ಅದನ್ನು ಹೇಳ್ಯಾರೆ ರಘುವೀರಣ್ಣ, ಅದು ಬಂತೆ. ಹಂಗೂ ಮಾಡ್ಬೋದು, ನಾವೇ ತಂದ್ಕೋಬೋದು ಏನು ಹಂಗಾರೆ.